ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ. ಈ ಶಾಲೆಯ ಬಗ್ಗೆ ನಾವು ನಿನ್ನೆ ದಿನ ಪತ್ರಿಕೆ ಮುಖಾಂತರ ಸುದ್ದಿಯನ್ನು ನೋಡಿದ್ದೀವಿ. ಆದ ಕಾರಣ ಅಲ್ಲಿರುವಂಥ ದೀಪಕ್ ರಾಠೋಡ್ ಎಂಬಂಥ ಬುದ್ಧಿಮಾಂದ್ಯ ಮಗುವಿಗೆ ಹಲ್ಲೆ ಮಾಡಿದಂಥ ಶಿಕ್ಷಕ ಮತ್ತು ಅವನ ಪತ್ನಿ ಅವರಿಗೆ ಮರಣದಂಡನೆ ವಿಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಪರಿಹಾರನ ಘೋಷಣೆ ಮಾಡಬೇಕು. ಈ ಜಿಲ್ಲಾ ಆಡಳಿತ ಏನು ಮಾಡ್ತಾ ಇದೆ ಅಂದ್ರೆ ನಮ್ಗೆ ಗೊತ್ತಾಗವಲ್ದು. ಇಲ್ಲಿವರೆಗೆ 2016 ಕಾನೂನು ಬಂದು ಎಷ್ಟೋ ವರ್ಷ ಗತಿಸೈತೆ. ಆದರೆ 2016 ಕಾನೂನು ಯಾವ ಅಧಿಕಾರಿಗಳಿಗೂ ಗೊತ್ತಿಲ್ಲ. ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತೆ ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. ಈ 2016 ಕಾನೂನು ಏನೈತಲ್ಲ ಅದರ ಪ್ರಕಾರ ಈ ಸಂಸ್ಥೆಯನ್ನು ರದ್ದುಗೊಳಿಸ್ಬೇಕು ಮತ್ತು ಅಲ್ಲಿರುವಂಥ ಶಿಕ್ಷಕರನ್ನು ಅಮಾನತು ಮಾಡಿ ಅವರಿಗೆ ಮರಣದಂಡನೆ ವಿಧಿಸಬೇಕು. ಹೊಳ್ಳೆ ಈಗ ಏನೈತಪ್ಪ ಅಂದ್ರೆ 2016 ಕಾನೂನು ಪ್ರಕಾರ ಇಲ್ಲಿ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಅದರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಂತೇಳಿ ಹೇಳುತ್ತಾ ಉಮೇಶ್ ಎಂ ಚೆನ್ನಿ, ಜಿಲ್ಲಾ ವಿಕಲಚೇತನರ ಮುಖಂಡರು.